How are you, Mr. Fighter Shetty? Mr. Lankesh? I'm super, Mr. Lokesh. How are you, audience? Nice pollution. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಅಮ್ಮ ಚಾಕಿ. ಮಿಸ್ಟರ್ ಲಂಕೇಶ್, ನೀವು ಫುಟ್ಪಾತ್ ಅಲ್ಲಿ ನಿಂತಿದ್ರಿ, ಮಳೆಯಲ್ಲಿ ನೆನೀತಾ ಇದ್ದೀರಾ. ಆಗ ಛತ್ರಿ ಹಿಡ್ಕೊಂಡು ಒಂದು ಹುಡುಗಿ ಬಂದ್ಲು. ಅವಳು ನೀವು ಮಳೆಯಲ್ಲಿ ನೆನೀತಾ ಇರೋದು ನೋಡಿ ಬಹಳ ಬೇಜಾರಾಗಿ ಮಿಸ್ಟರ್ ಜಿಲಾ ದಯವಿಟ್ಟು ಬನ್ನಿ ಅಂತ ಕರೆದ್ಲು. ಆದ್ರೂ ನೀವು ಹೋಗ್ಲಿಲ್ಲ. ನನಗೆ ಛತ್ರಿ ಬೇಡ ಅಂದ್ಬಿಟ್ಟು ದೂರ ನಿಂತ್ಕೊಂಡ್ರಿ. ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ನೀವು ಆ ಛತ್ರಿಗಿಂತ ದೊಡ್ಡ ಛತ್ರಿ ಅಲ್ವಾ, ಅದಕ್ಕೋಸ್ಕರ. ಕರೆಕ್ಟ್ ಆಗಿ ಹೇಳಿಪ್ಪ, ಒಂದು ಕಾರಣ ಇದೆ. ಮಿಸ್ಟರ್ ಲೋಕೇಶ್, ಯಾಕೆ ಗೊತ್ತಾ? ನಾನು ತುಂಬಾ ಒಳ್ಳೆ ಹುಡುಗಾರಿ. ನೀವು ನಿಮ್ ಬಾಯಿಗೆ ಈಡ್ಗಾಯ್ ಹೊಡಿಯ ಹೊಡಿಬೇಕು. ಆ ಹುಡುಗಿ ಮತ್ತೆ ಕರೆದ್ರು ನೀವು ಆ ಛತ್ರಿ ಕೆಳಗೆ ಹೋಗ್ಲಿಲ್ಲ. ಯಾಕೆ ಹೇಳಿ? ಯಾಕೆ ಗೊತ್ತಾ? ಮೋಸ್ಟ್ಲಿ ಆ ಹುಡುಗಿ ವರಲಕ್ಷ್ಮಿ ಇರ್ಬೇಕು. ಬರೀ ವರಲಕ್ಷ್ಮಿದೇ ಚಿಂತೆ ಮಾಡ್ತಾ ಇರ್ತೀರಲ್ಲ. ನೋಡಿ, ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, ಒತ್ತಿ ಒಂದು ಪದಾನ ಹುಡುಗಿ 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 ಅಂತ. ನೀವ್ ಯಾಕೆ ಯಾವಾಗ್ಲೂ ಮುದುಕಿ ಬಗ್ಗೆ ಯೋಚನೆ ಮಾಡ್ತೀರಾ? ಮಿಸ್ಟರ್ ಲೋಕೇಶ್, ಹೋಗ್ಲಿ ಬಿಡಿ, ಮಾರ್ಲೋದ ಸ್ಟೋರಿ ಹೇಳ್ಬಿಡಿ. ಅಲ್ಲಿ ಮಾರಲ್ಲೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಮತ್ತೆ ನೀವ್ ಯಾಕೆ ಹೋಗ್ಲಿಲ್ಲ ಅಂದ್ರೆ ಹುಡುಗಿ ನೋಡಕ್ ಚೆನ್ನಾಗಿರಲ್ಲ, ಅದಕ್ಕೆ. ಹಲೋ, ಚೆನ್ನಾಗಿದ್ದಿದ್ರೆ ನೀವು ಛತ್ರಿ ಹಿಂಗಿರೋದು ಹಿಂಗಾಗ್ಬಿಟ್ಟಿರೋದು, ಯಾರಿಗೂ ಕಾಣಿಸ್ಬಾರ್ದು. ಒಬ್ರ ಕೇಲ್ ಕತಮ್ ಹೆಂಗೆ ಎಲ್ಲ ಓಕೆ. ನೀನ್ ಬರಕ್ ಮುಂಚೆ ನೀನ್ ಹೊಟ್ಟೆ ಬಂತಲ್ಲ, ಯಾಕೆ? ನೀನು ಮಕ ನೋಡ್ಬೇಕು, ಇದನ್ನ ನೋಡ್ಬಾರ್ದು. ಇದನ್ನ ಅಂದ್ರೆ ಹೊಟ್ಟೆನ ಹಂಗೇಳು. ಏನಕ್ಕೆ ಬಿಲ್ಡಪ್? ಕೋಬ್ರಾ ಹೆಂಗಿತ್ತು ಬಿಲ್ಡಪ್? ಅಪ್ಪ ಕೋಬ್ರಾ, ಇಷ್ಟ ದಿನ ಬ್ಲೂಟೂತ್ ಅಲ್ಲಿ ಬೈತಿದ್ದೆ, ಈಗ ಹೊಡಿಯಕ್ಕೂ ಶುರು ಮಾಡ್ಕೊಂಡಿದ್ಯಲ್ಲಪ್ಪ. ಮತ್ತೆ ಈ ಬಿಲ್ಡಪ್ ಎಲ್ಲ ಬಿಟ್ಬಿಟ್ಟು ಸ್ಟ್ರೈಟ್ ಆಗಿ ಮ್ಯಾಟ್ರಿಕ್ ಬಾ. ಅಣ್ಣ ಇವತ್ತು ಫುಲ್ ಖುಷ್. ನಂಗೆ ಯಾವ ಅಣ್ಣನೂ ಇಲ್ಲ. ನಾನು ನನ್ನ ಬಗ್ಗೆ ಹೇಳ್ಕೊತಾ ಇರೋದು. ಓ, ನಿಮ್ಮಣ್ಣ ಖುಷಾ? ಯಾಕೆ ಅವನಿಗೇನ ಮದುವೆ ಸೆಟ್ ಆಯ್ತಾ? ಅಣ್ಣ ಅಂದ್ರೆ ನಾನೇ ಕಣಪ್ಪ. ನಿನ್ನ ಹೆಸರು ಕುರಿ ಅಂತ ಬನ್ನೂರ್ ಕುರಿಗೂ ಗೊತ್ತು. ಅಣ್ಣ ಯಾವಾಗ್ಲೂ ಅದೇ ಅಪ್ಪ, ಅದೇ ಬನ್ನೂರ್ ಕುರಿ ಬಂದು ನಂಗೆ ನಾಮಕರಣ ಮಾಡ್ತು. ಇವಾಗ ನಾಮಕರಣ ಕುರಿ ಮಾಡಿದ್ದು. ಹೌದು. ಕುರಿ ಏನಂತ ಕೂಗುತ್ತೆ? ಮ್ಯಾ ಅಂತದೆ. ಮತ್ತೆ ಅಣ್ಣ ಅಂತ ಹೆಂಗ್ ಕರೀತು? ಓಕೆ, ಬಿಟ್ಟ. ನಾಮಕರಣ ಎಲ್ಲಿ ಮಾಡ್ತು? ಹರಿಶ್ಚಂದ್ರ ಘಾಟಲ್ಲಿ ಮಾಡ್ಬೇಕಾದ್ರೆ ನಿನಗೆ ಅಲ್ಲೇ ಮಾಡ್ಬೇಕಾಗಿರೋದು. ಸುಮ್ನೆ ಕೇಳಿಸ್ಕೊತೀಯೋ ಇಲ್ವಾ? ಆಯ್ತು, ಹೇಳು. ಈಗ ಬಿಲ್ಡಪ್ಗೆಲ್ಲ ಏನ್ ಕಾರಣ ಹೇಳು. ಕೋಬ್ರಾ, ನಾನು ವರಲಕ್ಷ್ಮಿನ ಹೋಲ್ಸ್ಕೊಳಕ್ಕೆ ಮಾಡ್ದಿರೋ ಸರ್ಕಸ್ಸೇ ಇಲ್ಲ, ಹೊಡೆದಿರೋ ಪಾಡೇ ಇಲ್ಲ. ಕರೆಕ್ಟ್ ಕಣ. ನೋಡ, ನೀನು ವರಲಕ್ಷ್ಮಿಗೆ ಲೈನ್ ಹಿಡಿಯೋಷ್ಟು ಕಷ್ಟನ ನೀನು ಬೇರೆ ಕೆಲ್ಸದಲ್ಲಿ ಏನಾದ್ರು ಪಟ್ಟಿದಿದ್ರೆ ರಾಜನ್ ತರ ಇರ್ತಾ ಇದ್ದೆ. ನಮ್ಮನೇಲಿ ಈ ತರ ಬಿಟ್ಟಿ ಊಟ ತಿನ್ಕೊಂಡು ಬಿದ್ದಿರ್ತಾ ಇರಲಿಲ್ಲ. ಏನಂದೆ ಕೋಬ್ರಾ? ನಾನು ಬಿಟ್ಟಿ ಊಟ ತಿನ್ಕೊಂಡು ಬಿದ್ದಿದ್ದೀನ? ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ವಾ? ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆಯಾ? ವಿಷಯ ಏನ್ ಹೇಳು? ಪಾಪ, ನಾನು ಅವಾಗ್ಲಿಂದ ವಿಷಯಕ್ಕೆ ಬರ್ತಾ ಇರೋದು. ನೀನೇ ಮಾತ್ಕೊಂಡು ನಾನು ಬುಡಕ್ ಬರ್ತಾ ಇರೋದು. ಕೇಳಿಲಿ, ಇನ್ಮೇಲೆ ನಾನು ವರಲಕ್ಷ್ಮಿ ಹಿಂದೆ ಬೀಳಲ್ಲ. ಇನ್ನೇನ್ ಮುಂದೆ ಬೀಳ್ತ್ಯಾ? ಕೋಬ್ರಾ, ಹಿಂದೆ ಬೀಳಲ್ಲ ಅಂದ್ರೆ ಮುಂದೆ ಬೀಳ್ತೀನಿ, ಹಿಂದೆ ಬೀಳ್ತೀನಿ, ಸೈಡಲ್ಲಿ ಬೀಳ್ತೀನಿ ಅಂತಲ್ಲ. ಅವ್ರಾಗವ್ರೆ ಬಂದು ನನ್ನ ಮದುವೆ ಆಗ್ತೀನಿ ಅಂತ ಹೇಳೋವರೆಗೂ ನಾನು ಅವ್ರ ಹಿಂದೆ ಹೋಗಲ್ಲ ಅಂತ ಕಾಯ್ತಾ ಇರ್ತೀನಿ ಅಂತ. ಎಲ್ಲಿ ಕಾಯ್ತಾ ಇರ್ತೀಯ? ಕತ್ತರ್ಗುಪ್ಪೆ ಸರ್ಕಾರ ಕಾಯ್ತಾ ಇರ್ತೀನಿ. ಅದೆಲ್ಲ ನಿನ್ಗೆ ಏನ್ ಮಾಡಕ್ಕೆ? ಕಾಯ್ತಾ ಇರ್ತೀನಿ ಅಂದ್ರೆ ಕಾಯ್ತಾ ಇರ್ತೀನಿ ಅಷ್ಟೇ. ಈಗ ಈ ತೀರ್ಮಾನಕ್ಕೇನೋ ಬಂದಿದ್ಯಾ? ಅಕಸ್ಮಾತ್ ಅವ್ರು ಒಪ್ಕೊಳ್ಳೋ ವಯಸ್ಸಿಗೆ ನಿಂಗೆ ಏನಾದ್ರು ವಯಸ್ಸಾಗ್ಬಿಟ್ರೆ? ಅದೇ ಇವತ್ತಿನ ಅಕಸ್ಮಾತ್ ಕೋಬ್ರಾ. ಇನ್ನು ಮುಂದೆ ನನಗೆ ವಯಸ್ಸೇ ಆಗಲ್ಲ. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನನ್ನ ಫ್ರೆಂಡು ಬರ್ಕಮಲೈ ಬರ್ತಾ ಇದ್ದಾನೆ. ಬಂದ ನೋಡು. ಬರ್ಕಮಲೈ, ಏನ್ ಹಿಂಗಾಗ್ಬಿಟ್ಟಿದ್ಯಾ? ಆವಾಗ್ಲೇ ನೋಡ್ದಾಗ ಒಳ್ಳೆ ರಾಕ್ಷಸನ್ ತರ ಇದ್ದೆ, ಈಗ ಬ್ಯೂಟಿಫುಲ್ ಆಗಿ ಆಗ್ಬಿಟ್ಟಿದ್ಯಾ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಂಡ್ ಬಂದಿರೋ ಕಾಣ್ತೀಯಾ? ಬರ್ಕಮಲೈ ಅಲ್ಲ, ನನ್ನ ಹೆಂಡ್ರ ರಾಣಿ. ಓ ಸಾರಿ ಜಿಬ್ರಾ, ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ರೀ, ಎಲ್ಲೋ ಇಲಿ ಸತ್ತು ವಾಸನೆ ಬರ್ತಿದೆ ರೀ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಲಿ ಸತ್ ವಾಸನೆ ಬಂದ್ರೆ ಖುಷಿ ಆಗುತ್ತಾ? ಓ, ಇಲಿ ಹೊಡೆದಿರೋದು ಇವಳೇ ಇರ್ಬೇಕು, ಅದಕ್ಕೆ ಖುಷಿ ಪಡ್ತಾ ಇದ್ದಾಳೆ. ಅಯ್ಯೋ ಇಲ್ಲ ರೀ, ಇಲಿ ಸತ್ತು ವಾಸನೆ ಬಂದ್ರೆ ನಮ್ ಗುರುಗಳು ಬರ್ಕಮಲೈ ಗುರುಗಳು ಬರ್ತಾರೆ ಅಂತ ಅರ್ಥ. ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ 200 ಎಪಿಸೋಡ್ ಆದ್ಮೇಲಾದ್ರೂ ಪೇಮೆಂಟ್ ಕೊಡಲೈ. ಯಾವನ್ ಹೇಳ್ತಾ ಇದೆಯಾ ಪೇಮೆಂಟ್ ಕೊಡು ಅಂತ? ಇಂದ್ರಜಿತ್ ಅವ್ರಿಗೆ. ವಿಜಿಲಾಗ? ಹೌದು. ಅವ್ರು ಯಾಕೋ ಪೇಮೆಂಟ್ ಕೊಡ್ಬೇಕು ನಿಂಗೆ? ಫಸ್ಟ್ ಎಪಿಸೋಡ್ ಇಂದ ಇಲ್ಲಿವರೆಗೂ ಅವ್ರ ಹಿಂದೆ ಕೂತಿರೋ ಹುಡುಗಿರನ್ನ ವಶೀಕರಣ ಮಾಡ್ಕೊಡು ಅಂತ ಹೇಳ್ತಾನೆ ಇದಾರೆ. ನಾನು ಮಾಡ್ಕೊಟ್ಟೆ, ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ಇವಾಗ ಹೇಳಿದೆ, ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ 200 ಎಪಿಸೋಡ್ ಆದ್ಮೇಲೆ ಆದ್ರೂ ಪೇಮೆಂಟ್ ಕೊಡಲೇ ಅಂತ. ಗುರುಗಳೇ ಬರ್ಬೇಕು, ಗುರುಗಳೇ ಬರ್ಬೇಕು. ಬನ್ನಿ ಅಂತ ಇನ್ವೈಟ್ ಮಾಡಿರೋದು ನಾನು, ವೆಲ್ಕಮ್ ಮಾಡೋದು ಇವ್ರು. ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ ಫಸ್ಟ್ ಹೋಗಿ ಹೊರಗಡೆ ನಿಂತಿರೋ ಕ್ಯಾಬ್ಗೆ ಕಾಸು ಕೊಟ್ಟು ಬಾರೋ ಹೋಗಲೇ.
ಅಯ್ಯೋ ಎಂತ ಮಾತಾಡ್ಬಿಟ್ಟೆ, ತಪ್ಪಾಯ್ತು ಗುರುಗಳೇ. ಇರ್ಲಿ ಇರ್ಲಿ, ಏನ್ ನಯ ಏನ್ ವಿನಯ. ಗುರುಗಳೇ ಆ ಊಟಕ್ಕೆ ಏನ್ ತಗೊಳ್ತೀರಾ? ಚಿಕನ್ ಚಿಲ್ಲಿ, ಚಿಕನ್ 65, ಚಿಕನ್ ಬಿರಿಯಾನಿ ಅಂಡ್ ಚಿಲ್ಲಿ ಚಿಕನ್. ಇದು ಯಾವುದು ಬೇಡ, ಫಲಹಾರ ಇದ್ರೆ ಸಾಕು. ಓಕೆ ರೀ, ಹಣ್ಣಿಗೆ ವ್ಯವಸ್ಥೆ ಮಾಡ್ಬಿಡಿ. ಮಾಡ್ತೀನಿ. ಗುರುಗಳೇ ಒಂದ್ ಸ್ವಲ್ಪ ಮುಂದೆ ಬನ್ನಿ. ಏನು ಅಮ್ಮ, ಯಾಕಪ್ಪ ಹೊಡೆದೆ? ಅಲ್ಲ, ಬಂದಿರೋ ಕಾರಲ್ಲಿ ಗೇರ್ ಲಿವರ್ ಕಿತ್ಕೊಂಡ್ ಬಂದಿದ್ಯಾ ಅಂತಲ್ಲ. ಇಲ್ಲಪ್ಪ. ನಿನ್ ಜನ್ಮಕ್ಕೆ ಎಲ್ಲಿ ನೀನು ಔಸ್ಕೊಳ್ಳೋದು ನೋಡೋಣ ಗೊತ್ತಾಗುತ್ತೆ. ಏನಿದು? ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಹೋಗೋದನ್ನ ವಾಪಸ್ ಕೊಟ್ಬಾರಲೇ. ಇದಕ್ ಮಂತ್ರ ಬೇರೆ ಕೇಳು. ಬರ್ಕಮಲೈ, ಆ ಗೇರ್ ಲಿವರ್ ಯಾಕೋ ಕತ್ಕೊಂಡ್ ಬಂದೆ? ಅದು ಅವನ್ ಗಾಡಿಲಿ ಗೇರ್ ಸರಿಯಾಗಿ ಬೀಳ್ತಿರ್ಲಿಲ್ಲ ಅಂತಂದ. ಕೊಡು ಮಂತ್ರ ಮಾಡ್ಕೊಡ್ತೀನಿ ಅಂತ ಕಿತ್ಕೊಂಡ್ ಬಂದೆ. ಅಯ್ಯೋ ಪಾಪ, ಅವನಿಗೆ ಗೊತ್ತೇ ಇಲ್ಲ ಸರ್, ಇದನ್ನು ಕಿತ್ಕೊಂಡ್ ಬಂದ್ಬಿಟ್ಟಿದೀನಿ. ಏನದು? ಬ್ರೇಕ್ ಲಿವರ್. ಬ್ರೇಕಾ? ಗುರುಗಳೇ ಒಂಚೂರು ಮುಂದೆ ಬನ್ನಿ. ತಗೊಳ್ಳಿ, ಇಲ್ಲೇ ಇದೆ. ಓಕೆ ಗುರುಗಳೇ, ಸ್ವಲ್ಪ ನಿಮ್ ಪಾದ ತೋರಿಸಿ. ಬೇಡಪ್ಪ, ಲಾಸ್ಟ್ ಟೈಮ್ ಪಾದ ಪೂಜೆ ಮಾಡಿದಕ್ಕೆ ಚರ್ಮ ಎಲ್ಲ ಕಿತ್ತೋಗಿತ್ತು. 2 ಜೊತೆ ಹೊಸ ಚಪ್ಪಲಿ ತಗೊಂಡು ಹಾಕೊಂಡು ಓಡಾಡ್ತಿದ್ದೆ. ಮತ್ತೆ ಕಾಲ್ ಚರ್ಮಕ್ಕೆ ಏನ್ ಮಾಡಿದ್ರಿ? ತೊಡೆದ್ ಕಿತ್ತಾಕ್ಸ್ಕೊಂಡಿದೀನಿ. ಓಲಿ, ನಾನ್ ಪಾದ ಪೂಜೆ ಮಾಡ್ಲಾ? ಅಯ್ಯೋ ಬೇಡ ಸ್ವಾಮಿ, ಇವಮ್ಮ ಪೂಜೆ ಮಾಡಿದಕ್ಕೆ 2 ಜೊತೆ ಹೊಸ ಚಪ್ಪಲಿ. ತಾವೇನಾರ ಪೂಜೆ ಮಾಡ್ಬಿಟ್ರೆ ಒಂದು ಹೊಸ ಚಪ್ಪಲಿ ಶೋರೂಮ್ ಅಂಗಡಿನೇ ಓಪನ್ ಮಾಡ್ಬೇಕು. ಕೂತ್ಕೊಳ್ಳಿ, ಓಲಿ. ಮಮ್ಮಿ ಮಮ್ಮಿ. ಎಂತ ಒಳ್ಳೆ ಹುಡ್ಗ, ಜೊತೆಲಿ ಮಮ್ಮಿನ್ ಬೇರೆ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಮಮ್ಮಿ. ಬಂದೆ. ಯಾವ ಬರ್ಕಮಲೈ, ಪಾಪ ನಿಮ್ಮ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ, ಹೋಗಿ ಹಾಸ್ಪಿಟಲ್ ಸೇರ್ಸು ಅಂದ್ರೆ ಬ್ಯಾಂಡೇಜ್ ಸುತ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ? ಅಯ್ಯೋ, ಇದು ನಮ್ಮ ಮಮ್ಮಿ ಅಲ್ಲ. ಮತ್ತೆ ಇದು ನನ್ನ ನ್ಯೂ ಅಸಿಸ್ಟೆಂಟ್ ಮಮ್ಮಿ. ಮಮ್ಮಿ ಅಸಿಸ್ಟೆಂಟು? ಯಾ. ಯಾವ ನೋಡೋದಕ್ಕೆ ಯಾವ್ದೋ ಡ್ಯಾಡಿ ತರ ಕಾಣಿಸ್ತಾ ಇದೆ. ಅಯ್ಯೋ, ಇದು ಡ್ಯಾಡಿ ಮಮ್ಮಿ ಅಂತಾರಲ್ಲ, ಆ ಮಮ್ಮಿ ಅಲ್ಲ. 3000 ವರ್ಷಗಳ ಹಿಂದೆ ಪಿರಮಿಡ್ ಅಲ್ಲಿ ಮಲ್ಕೊಂಡಿದ್ದು ಸೆಕೆ ಅಂತ ಒದ್ದಾಡ್ತಿದ್ದ. ಅದಕ್ಕೆ ನಾನು ಇವನಿಗೆ ಈಚೆ ಕರ್ಸ್ಬಿಟ್ಟು ಮುಕ್ತಿ ಕೊಡಿಸ್ದೆ. ನಿಮ್ಮ ಅಸಿಸ್ಟೆಂಟ್ ಆಗಿರ್ತೀನಿ ಅಂತ ಸರಿ ಬಾ ಅಂತ ಎತ್ತಾಕೊಂಡ್ ಬಂದೆ. ಯವ್ವ ಮಮ್ಮಿ. ವಾ, ನಿಮ್ಗೆ ಇವನು ನೋಡಿದ ತಕ್ಷಣ ಹೆದರಿಕೆ ಆಗ್ತಿಲ್ವಾ? ನಾನ್ ಯಾಕೆ ಹೆದರ್ಕೊಳ್ಳಿ, ನನಗ್ ಮದುವೆ ಆಗಿದೆ. ಅಂದ್ರೆ ಹೆಂಡತಿ ಪಕ್ಕದಲ್ಲಿದ್ದಾರೆ ಅಂತ ಅಷ್ಟೊಂದು ಧೈರ್ಯನಾ? ಹೆಂಡತಿಗಿಂತ ಭಯಂಕರವಾಗಿರೋದು ಈ ಜಗತ್ತಲ್ಲಿ ಯಾವ್ದು ಇಲ್ಲ ಅನ್ನೋ ಕಾನ್ಫಿಡೆನ್ಸ್. ಯಾಕೆ? ಯಾರಿಗೂ ಕಾಣದೇ ಇರೋ ಮೂಲೆಯಲ್ಲಿ ನಿಂತ್ಕೊಂಡು ಅವಮಾನ ಮಾಡ್ತೀನಿ ಬಾ. ಬನ್ನಿ, ರಾತ್ರಿ ರೂಮ್ಗೆ ನೋಡ್ಕೊಳ್ತೀನಿ ನಿಮ್ಮನ್ನ. ಇವಳು ಮದುವೆ ಆದಾಗ್ಲಿಂದ ಬೆಡ್ರೂಮ್ ಅಲ್ಲಿ ನೋಡ್ಕೊಂಡೇ ನಮ್ಗೆ ಇನ್ನ ಮಕ್ಕಳಾಗಿಲ್ಲ. ಅಪ್ಪ, ಈ ಡ್ಯಾಡಿ ಮಮ್ಮಿ ಆಗಿದೆ ಹೆಂಗಪ್ಪ? ಅಯ್ಯೋ ಬಿಡಿ, ಇವೊಂದೊಂದು ದೊಡ್ಡ ದುರಂತ ಕತೆ. ನಂದು ಮದುವೆ ಆದ್ಮೇಲೆ ಇನ್ನೂ ದೊಡ್ಡ ದುರಂತ ಕತೆ. ಟೋಟಲಿ ನಮ್ಮೆಲ್ಲರದು ಒಂದು ದುರಂತ ಕತೆ. ಸಂಜೆ ಸಿಗೋಣ, ಒಂದು ಪೆಗ್ ಆಗ್ತಾ ಇದೇ ತರ ನಮ್ಮ ದುಃಖನೆಲ್ಲ ಹಂಚ್ಕೊಳ್ಳೋಣ. ಹಂಗಿದ್ರೆ ನನಗೆ 2 ಬಿಯರು ಆಮೇಲೆ 1 ಬಾಟಲ್ ಹಿಸ್ಕಿ. ಓಕೆ. ಆ ಮಮ್ಮಿಗೆ ಒಂದ್ ಕೆಲಸ ಮಾಡಿ, 1 ಬಾಟಲ್ ರೆಡ್ ವೈನ್ ತಗೊಂಡ್ಬಂದ್ಬಿಡಿ. ಅದನ್ನೇ ಮನುಷ್ಯನ ರಕ್ತ ಅಂತ ಕುಡ್ಕೊಂಡು ಸತ್ತೋಯ್ತಾರೆ. ಗುರುಗಳೇ, ತಾವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳ್ತೀರಾ? ಅದನ್ನ ನಾನು ಹೇಳ್ತೀನಿ. ಗುರುಗಳು ಹಿಮಾಲಯಕ್ಕೆ ಹೋಗಿ ಬಿಲ ಅಗದು ಯಜ್ಞದ ಜೊತೆ ಚೆನ್ನಾಗಿ ಗುದ್ದಾಡಿ ಸಂಜೀವಿನಿ ಬೇರ್ ತಂದಿದ್ದಾರೆ. ಅದನ್ನ ತಿಂದ್ರೆ ಚಿರ ಯೌವನ ಬರುತ್ತೆ ಅಲ್ವಾ? ಏ ಜೀಬ್ರಾ, ಇದೇನು ಒಂದೊಂದ್ಸಲಕ್ಕೆ ಒಂದೊಂದರ ಕಾಣ್ತೀಯಲ್ಲ ನೀನು? ಅದು ಜೀಬ್ರ ಅಲ್ಲ ಕಣ, ದೆವ್ವ. ಅಲ್ಲ ಮಿಸ್ಟರ್ ದೆವ್ವ. ಸರಿ, ಇವಾಗ ಇವ್ರು ತಂದಿರೋ ಸಂಜೀವನಿ ಬೇರ್ನ ನೀವು ವರಲಕ್ಷ್ಮಿ ಕೊಡಿಸ್ತಾ ಇದೀರಾ? ಯಾಕೆ ಬಂದ್ಬಿಡು, ನಾನೇ ತಿನ್ಬೇಕು ಅನ್ಕೊಂಡಿದ್ದೀನಿ. ಅದನ್ನ ತಿಂದ್ರೆ ನನಗೆ ಚಿರ ಯೌವನ ಬರುತ್ತೆ. ಆಮೇಲೆ ವರಲಕ್ಷ್ಮಿ ಅವ್ರನ್ನ ಯಾವಾಗ ಬಂದ್ ಮದ್ವೆ ಆಗು ಅಂದ್ರೂ ಆಗ್ತೀನಿ. ಅಪ್ಪ ಗುರುಗಳೇ, ಬೇಗ ಬೇರ್ ಕೊಡಿಪ್ಪ, ಬಿಟ್ಕೊಂಡ್ಬಿಡ್ತೀನಿ. ಬಿಟ್ಕೊಳಕಿದೇನ್ ಬಿಯರ? ಬೇರು ಅಲ್ಲೋ, 6 ಮಂತ್ಸ್ಗೆ ಸಿಸೇರಿಯನ್ ಆಗಿ ಆಚೆ ಬಂದು ಒಂಥರ ಆಡ್ಬೇಡ. ಇಲ್ಲಿ ಒಂದು ಸಮಸ್ಯೆ ಇದೆ. ಅಪ್ಪ, ನಿಮ್ ಮನ್ಕಾಯೋಗ ಗುರುಗಳೇ, ಆಪ್ತ ಮಿತ್ರ ಸಿನಿಮಾದಲ್ಲಿ ಅವಿನಾಶ್ ಅವರು ಡೈಲಾಗ್ ಹೇಳ್ತಾರಲ್ಲ, ಹಂಗೆ ಹೇಳ್ಬಿಟ್ಟು ಎದುರಿಸ್ತಿದ್ಯಲ್ಲಪ್ಪ. ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಈ ಬೇರ್ ಕೆಲಸ ಮಾಡ್ಬೇಕು ಅಂದ್ರೆ 100 ವರ್ಷಕ್ಕಿಂತ ಜಾಸ್ತಿ ದಿವಸ ಬದುಕಿರೋ ಅಂತ ಹೆಣ್ಣು ಮಗು ಇದಕ್ಕೆ ಪೂಜೆ ಮಾಡ್ಬೇಕು. ಅಂದ್ರೆ ನಮ್ಮ ವರಲಕ್ಷ್ಮಿ ಅನ್ಕೊಂಡೆ 100 ವರ್ಷ ದಾಟಿದ ಮುದುಕಿ ಚಿರಯೌವನೆ ಮನೇಲಿ ಇದ್ದಾಳೆ ಅಂತ. ಕರ್ಸಿ ಬೇಗ. ಗುರುಗಳೇ, ನನ್ನ ವರಲಕ್ಷ್ಮಿಗೆ ಹಂಗೆಲ್ಲ ಮುದುಕೆ ಗಿತ್ತಿ ಅಂತೆಲ್ಲ ಹೇಳ್ಬೇಡಿ. ನಾನು ಅವಳನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ವರ ಕಿತ್ತೋಗತ್ತೆ ಕೆರ. ನಾನು ರಾಣಿ, ಏನೇ ನಿಂದು ಅವತಾರ? ಹೋಗಿ ಸ್ನಾನ ಮಾಡ್ಕೊಂಡ್ ಬಾರೆ, ಮುಖ ನೋಡು. ಅಕ್ಕ, ನಾನು ಎಲ್ಲಿದ್ದೀನಿ ಅಕ್ಕ? ರಾಣಿ, ಮತ್ತಿದ್ಯಾರೇ? ಅದು ಮಮ್ಮಿ. ಮಮ್ಮಿ ಮಮ್ಮಿ ಯಾವಾಗ ಬಂದೆ? ಏನ್ ಹಿಂಗಾಗೋಗಿದ್ಯಾ? ಇದು ನಿಮ್ಮ ಮಮ್ಮಿ ಅಲ್ಲ, ಮತ್ತೆ
3000 ವರ್ಷದ ಹಳೇದು ಈಜಿಪ್ಟು ಪಿರಮಿಡ್ ಮಮ್ಮಿ, ಆ ಮಮ್ಮಿ. ಈಜಿಪ್ಟ್ ಮಮ್ಮಿನಾ? ಹಾ. ಅಯ್ಯಪ್ಪ. ವರ ಏ ವಿನೋದ ಹಾಕೋ ಸಾಂಗು. ನಂದು ಬರಬೇಕಾ ನಿನ್ ಡ್ಯಾನ್ಸ್ ಮಾಡಕ್ಕೆ ಬಂದ್ರೆ ನೋಡು. ಏನ್ ಮಾಡ್ತೀಯ? ಏನಿಲ್ಲ, ತಿರುಗಿ ವಾಪಸ್ ಬಂದಿಲ್ಲ, ನಿಂತ್ಕೋತೀನಿ. ಹೊಡೆದ್ಬಿಟ್ಟು ಯಾಕೋ ಬಂದಿಲ್ಲ, ಬಚ್ಚಿಟ್ಕೋತಾ ಇದ್ಯಾ? ಯಾಕೆ ಹೇಳು, ಹಾಕೊಂಡು ಅದು ಅಲ್ಲೇ ಊತ ಹಾಕೊಂಡ್ಬಿಡ್ಲಿ ಅದ್ರ ಜೊತೆ. ಏ ಬರ್ಕಮಲ್ಲಿ, ಏನೋ ಇದು ನಿಮ್ಮ ಮಮ್ಮಿ ನಮ್ಮ ವರಲಕ್ಷ್ಮಿ ಜೊತೆ ಡ್ಯಾನ್ಸ್ ಆಡ್ತಿದ್ಯಲ್ಲೋ? ಯಾಕೋ ಮಮ್ಮಿ ಡ್ಯಾನ್ಸ್? ಸುಮ್ನಿರಪ್ಪ, ನಾನು 7 ಜನ್ಮದ ಪ್ರೀತಿ ಇವಾಗ ಸಿಕ್ಕೈತೆ ನನಗೆ. 7 ಜನ್ಮದ ಪ್ರೀತಿನಾ? ಏನೋ ಹೇಳ್ತಾ ಇದ್ಯಾ? ಹೌದು, ನಾನು 3000 ವರ್ಷಗಳ ಹಿಂದೆ ಇವ್ರ ನೆನ್ಪಲ್ಲೇ ಇವ್ರ ಪ್ರೀತಿ ಸಿಗ್ಲಿಲ್ಲ ಅಂತಾನೆ ಕೊರಗಿ 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 ಕಣ್ಮುಚ್ಚಿದ್ದೆ. ನಾವು ಹೊರಗೆ 120 ವರ್ಷ ಅಂತ ಅನ್ಕೊಂಡಿದ್ರೆ 3120 ವರ್ಷ ಏನೋ? ವರ ವರ ವರ, ಯಾಕೆ ಹಿಂಗ್ ಮೋಸ ಮಾಡ್ದೆ ವರ? 120 ವರ್ಷ ಅಂತ ಸುಳ್ಳು ಹೇಳ್ಬಿಟ್ಟಲ್ಲ ವರ. Come on, ಕುರಿ, don't believe. ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ, ನಾನಿಲ್ಲಿ ಬಂದಿರೋದು ಕಳೆ ಕೀಳಕ್ಕಲ್ಲಲೇ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರಲೇ. ಈ ಬೇರ್ಗೆ ತಮ್ಮ ಅಮೃತ ಹಸ್ತದಿಂದ ಪೂಜೆ ಮಾಡಿ. ನಾನಾ? ನೋ ವೇಸ್ಟ್, ನಾನು ಒನ್ ಅಂಡ್ ಓನ್ಲಿ ವರು, ಅದಕ್ಕೆ ಯಾಕೆ ಪೂಜೆ ಮಾಡಿ? ಏನ್ ಸರ್ ಇವ್ರು ಪೂಜೆ ಮಾಡಲ್ಲ ಅಂತವ್ರೆ? ರೇ ವರ, ಇವರ ಗುರುಗಳಿದಾರಲ್ಲ, ಅವರು ಹಿಮಾಲಯದಲ್ಲಿ ತುಂಬಾ ಸಾಧನೆ ಮಾಡಿರೋರು. ಅವ್ರು ಹೇಳಿದ್ರಂತೆ ಈ ಬೇರ್ನ ಯಾರ ಕೈಲಿ ಪೂಜೆ ಮಾಡಿಸ್ಬೇಕು ಅಂದ್ರೆ ಇಡೀ ಜಗತ್ತಲ್ಲಿ ಅವ್ರಿಗಿಂತ ಜಾಸ್ತಿ ಸುಂದರವಾಗಿರೋರು ಯಾರು ಇರಬಾರ್ದಂತೆ, ಅತಿ ವಿವೇಕ ಇರೋರಂತೆ, ಆಮೇಲೆ ತುಂಬಾ ತಿಳ್ಕೊಂಡಿರೋರು, ಮೋಸ್ಟ್ ಬ್ಯೂಟಿಫುಲ್ ವುಮನ್ ಕೈಲಿ ಪೂಜೆ ಮಾಡಿಸು ಅಂತ ಹೇಳಿದಾರಂತೆ. ಬನ್ನಿ. ಇಲ್ಲ ಪರವಾಗಿಲ್ಲ, ನಿಮ್ಮನ್ನೇನೋ ಸೆಲೆಕ್ಟ್ ಮಾಡಿದ್ವಿ, ನೀವು ಬೇಡ ಅಂದ್ರೆ ನಾವು ಬೇರೆಯವ್ರ ಕೈಲಿ ಮಾಡಿಸ್ಕೋತೀವಿ. ಅಯ್ಯೋ ಗುರುಗಳೇ ಬನ್ನಿ. ನಾನ್ ನೋಡಿದ್ರೆ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ, ನನ್ ಕೈಯಿಂದ ಇದು ಯಾವ್ದೋ ಒಂದ್ ಚುಲ್ಟಾರಿ ಬೇರ್ಗೆ ಪೂಜೆ ಮಾಡಿಸಿದ ಕಾರಣ ಅದು ಏನಿಲ್ಲ, ಅದು ಸಂಜೀವಿನಿ ಬೇರಂತೆ. ಅದನ್ನ ತಿಂದ್ರೆ ಚಿರಯೌವನ ಬರುತ್ತಂತೆ. ಆ ಬೇರು ಕೆಲಸ ಮಾಡ್ಬೇಕು ಅಂದ್ರೆ 100 ವರ್ಷಕ್ಕಿಂತ ಜಾಸ್ತಿ ಯಾರು ಬದುಕಿರ್ತಾರೆ ಅವ್ರ ಕೈಲಿ ಪೂಜೆ ಮಾಡಿಸ್ಬೇಕಂತೆ, ಅದಕ್ಕೆ ನಿಮ್ ಕೈಲಿ ಮಾಡಿಸಿದ್ದು. ನೋಡ್ತಾ ಇರಿ, ನಾನ್ ಡೊನಾಲ್ಡ್ ಹೇಳಿ ಇಲ್ಲಿ ಹಾಕ್ಸ್ಲಿಲ್ಲ ಅಂದ್ರೆ ನೋಡಿ. ಬರೀ ಡೊನಾಲ್ಡ್ ಯಾಕೆ, ಡಕ್ ಹೇಳಿ, ಡೊನಾಲ್ಡ್ ಡಕ್ ಇಬ್ರಿಗೂ ಹೇಳದಂಗಾಗುತ್ತೆ. ಹಲೋ, ಡೊನಾಲ್ಡ್ ಡಕ್ ಅಲ್ಲ, ಡೊನಾಲ್ಡ್ ಟ್ರಂಪ್. ಹಲೋ ಟ್ರಂಪು, ಇಲ್ಲಿ ಏನಾಗ್ತಿದೆ ಗೊತ್ತಾ? ವರ ಇನ್ನೂ ಡವ್ ಮಾಡೋದ್ ಬಿಟ್ಟಿಲ್ಲ. ಮಾತುಕತೆ ಎಲ್ಲ ಆಮೇಲೆ ಆಗ್ಲಿ, ಮೊದ್ಲು ನಂಗೆ ಬೇರ್ ಕೊಡಿಪ. ಗುರುಗಳೇ, ಎಕ್ಸ್ಟ್ರಾ ಇದ್ರೆ ನನ್ಗೂ ಒಂದ್ ಕೊಡಿ ಪ್ಲೀಸ್. ನಿಂಗ್ ಯಾಕೆ ಬೇರು ಚಿನ್ನ? ಗುನ್ನ ಗುನ್ನ ಮನ್ನಾ, ಸಾಲ ಮನ್ನಾ ಎಂದು ಮುಖ್ಯಮಂತ್ರಿಗಳು ಆದೇಶವನ್ನು ನೀಡಿದ್ದಾರೆ. ಅಯ್ಯ, ನಿಮ್ ಮನೆ ಕಾಯಾವಾಗ ಫಸ್ಟ್ ಬೇರ್ ಕೊಡಪ್ಪ ನೀನು. ಇಲ್ಲ ಹಂಗೆಲ್ಲ ಕೊಡಕ್ಕಾಗಲ್ಲ. ಅದಾದ್ಮೇಲೆ ಕೊಟ್ಟಿರಿ. ಇಲ್ಲ ಕೊಡಕ್ಕಾಗಲ್ಲ. ಇಲ್ಲ ಅಯ್ಯಯ್ಯೋ, ಎಲ್ಲ ಒಂದೇ ತರ ಅವಲ್ಲ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್, ಇದ್ರಲ್ಲಿ ಸಂಜೀವಿನಿ ಬೇರೆ ಯಾವ್ದಯ? ನಿನ್ ಮಕ ಮುಚ್ಚ, ಸಪ್ರೇಟ್ ಆಗಿ ಇಟ್ಕೊಂಡಿದ್ದೆ, ಒಂದ್ ಕಪಾಳಕ್ ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಸ್ಬಿಟ್ಟಲು. ಇವಾಗ ನಾನು ಮತ್ತೆ ಹಿಮಾಲಯಕ್ಕೆ ಹೋಗ್ಬೇಕು. ಪುನಃ ಹಿಮಾಲಯಕ ಯಾಕೆ? ಈ ಬೇರ್ಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಎಲ್ಲಾ ಬೇರ್ ಪಕ್ಕನೂ ಇಟ್ಟು ಇದ್ರಲ್ಲಿ ಯಾವ್ದು ಸಂಜೀವನಿ ಬೇರು ಅಂತ ಟೆಸ್ಟ್ ಮಾಡ್ಬೇಕು. ಬರ್ತೀನಿ. ನೀವ್ ಬರತ್ತಂಗ್ ನಾನೇನಯ್ಯ ಮಾಡ್ಲಿ? ಗೆಣಸ್ತುರಿ ಮಮ್ಮಿ, ಬಾ ಮಮ್ಮಿ. ನಾನ್ ಬರಲ್ಲ, ನಾನು ಹೊರ ಇರೋ ಕಡೆನೇ ಇರ್ತೀನಿ. ಹೋಗು ನೀನು. ಏಯ್ ಬಾ ಸುಮ್ನೆ. ಇಲ್ಲ ಬರಲ್ಲ. ಬಾ ಮಮ್ಮಿ. ಬರಲ್ಲ, ಹೋಗು. ಮಮ್ಮಿ ಯಾಕೆ ಹೋಗಲ್ಲ ಅಂತಿದ್ದೀರಾ? ನಾನ್ ಹೋಗಲ್ಲ, ನಾನು ಹೊರ ಇರೋ ಕಡೆನೇ ಇರೋದು. ವರುಣ, ನಾ ಹೊರಗೆಲ್ಲ ಹೊಡಿತೇನ.